ಇವತ್ತು ಈಗ ಬೆಳಗ್ಗೆ ಕಾಳನ್ನೇ ಎತ್ತಿದ್ದೀನಿ. ನನ್ನ ಕಾರ್ ಮತ್ತು ಆದರ್ಶ ಸರ್ ಎತ್ತಾರಂತೆ. ಯಾಕೆಂದರೆ ಸ್ವಲ್ಪ ಅವ್ರಿಗೆ ಆಟೋಗೆ ಇರುತ್ತದಕ್ಕೆ ಗಾಬರಿ ತೊಗೋತಾ ಇದ್ದಾರೆ. ರಿಸ್ಕ್ ಬೇಡ ಅಂತ. ಈಗ ಅಣ್ಣ ಕಾರ್ ಕೀ ಎಲ್ಲೈತೆ? ಹಾಂ, ಕಾರ್ ಕೀ ಒಳಗಡೆ ಇದೆ. ಎಲ್ಲ ನೋಡಿ ರೆಡಿ ಆಗ್ತಾಯಿದ್ದೀವಿ. ನೆಕ್ಸ್ಟ್ ಈಗ ಡೆಸ್ಟಿನಿ ಬಂದು ನೆಕ್ಸ್ಟು ಗೋರಖ್ಪುರ ಹಾಕ್ಕೊಂಡಿದ್ದೀವಿ. ಬಟ್ ಇಲ್ಲಿಂದ 900 ಕಿಲೋಮೀಟ್ರ್ ತೋರಿಸ್ತಿದೆ. ರೀಚ್ ಆಗ್ತೀವಿ ಆಗಲ್ವೋ ಗೊತ್ತಿಲ್ಲ. ಮಧ್ಯ ಲೇಟ್ ಆದರೆ ಎಲ್ಲಾದರೂ ಮಧ್ಯದಲ್ಲಿ ಹಾಕ್ಕೋತೀವಿ. ಜರ್ನಿ ಸ್ಟಾರ್ಟ್ ಆಗಿದೆ. ಗಜ ಹೋಗ್ತಿದ್ದಾನೆ. ಕಾಳದಲ್ಲಿ ನಾವಿದ್ದೀವಿ. ಆ ರೋಡಲ್ಲಿ ನಮ್ಮ ಕಾರ್ ನಿಂತಿದೆ. ರಾಜ, ನನ್ನ ರಾಜ ಅದು. ಇಲ್ಲಿ ರಾಜ ಹುಲಿ ಇಬ್ಬರು ಕೂತಿದ್ದಾರೆ. ರಾಜ ಹುಲಿ. ಬಟ್ ಇವತ್ತೊಬ್ಬರೇ. ಯಾಕೆಂದರೆ ಹುಲಿ ಬಂದು ಅವ್ರ ಗಾಡಿ ಓಡಿಸ್ತಿದೆ, ರಾಜ ಬಂದು ನನ್ನ ರಾಜ್ಯದಲ್ಲೇ ಕೂತಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಸೋತೆ ನೀ ಮೊದಲ ಕೊನೆಯ ಭಾಷೆ. ಮಜಾ ನಹೀ ಆ ರಹಾ ಹೈ. ನನ್ನ ಎದೆಗೆ ತಿಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೇ ನಾಗಾದೆ. ನಾವು ನೋಡಿ ಗಲೀಜ್ ನನ್ನ ಮನೆ ಆದರೆ ಆಯಿತು. ಆಮೇಲೆ ಅಂದರು ಕೂಲ್ ಮಂಜಣ್ಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಡೇರ್ ಡೆವಿಲ್ ಆದರ್ಶಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಾಮಿ, ಎಲ್ಲರಿಗೂ ಹೇಳೋದಕ್ಕಿಂತ ಮುಂಚೆ ನೀವೇನು ಅಂತ ಹೇಳ್ಬೇಕು. ಯಾವ ಇವೆಲ್ಲ? ನಾವು ಟ್ರಾವೆಲ್ ವಿತ್ ರಘು. ನಮ್ಮ ಟ್ರಾವೆಲ್ ವಿತ್ ರಘು, ನಿಮ್ಮ ಟ್ರಾವೆಲ್ ವಿತ್ ರಘು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಕಳ್ಸಿ ಆಚೆ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಮಕ್ಕಳಿಗೋಸ್ಕರ ತಗೊಂಡೆ, ಚಿಕ್ಕದಾಗ ಒಂದು ಇರಲಿ ಅಂತ. ನಿಮ್ಮ ಅಪ್ಪ ಕೊಡ್ತಾನೆ. ಇದು ಮಧ್ಯಪ್ರದೇಶ್ ರೋಡು. ನಮ್ಮ ಕಾಳ ಇದು. ನಾನು ನನ್ನ ರಾಜ ನೋಡಿ ಹೋಗ್ತಾ ಇದ್ದಾನೆ. ಪಾಸ್ ಆಗುತ್ತೆ. ನಮ್ಮ ಆದರ್ಶ ಸಾರು ಹೆಂಗೋಯ್ತು ರಾಜ. ಮಧ್ಯಪ್ರದೇಶ್ ಸ್ವೀಟ್ಗಳು ನೋಡಿ ಎಲ್ಲ. ನೀವು ಕಣ್ ತುಂಬ್ಕಳಿ ಬಿಸಾಕ್ಬಿಟ್ಟು. ಚಂದ್ರಣ್ಣನಿಗೆ ಫುಲ್ ಖುಷಿ ಸ್ವೀಟ್ಗಳು ನೋಡಿದ್ರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈ ಹೋಟ್ಲ್ ಸ್ಪೆಷಾಲಿಟಿ ನೋಡಿ, ಮರನೇ ಕಟ್ ಮಾಡಲಿಲ್ಲ. ಒಳಗಡೆ ಮರ ಇಟ್ಕೊಂಡು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಕಿಚನ್ ನೋಡಿ, ಓಪನ್ ಕಿಚನ್. ಸೇಮ್ ಹಳೆ ಕಾಲದಲ್ಲಿ ಚೌಟ್ರಿಗಳಿತ್ತಲ್ಲ ಆ ಥರ ಇದೆ. रोटी सಕ್ಕತ್ತಾಗಿದೆ ಇದೆ रोटी ಒಳ್ಳೆ ಮಿಕ್ಸ್ ಏನೋ. वो क्या बोल रहा है? आप जाके एक बार दिखाना. ಮತ್ತೆ ನನ್ನ ತಂಗಿ ಮಕ್ಕಳೆಲ್ಲ ಅಲ್ಲಲ್ಲ, ಅವರು ಮಂಗಳೂರವರೇ. ಮಂಗಳೂರಿಗೆ ನೀವು ಹೋಗಿ ಜಾಗ. ಊಟ ಚೆನ್ನಾಗಿತ್ತು. ಊಟ ಆದರೆ ತುಂಬ ಜಾಸ್ತಿ ಆಗೋಯ್ತು. ಕ್ವಾಂಟಿಟಿ ನಾಟ್ ಪ್ರೈಸ್. ಕ್ವಾಂಟಿಟಿ ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ರು. ತಿನ್ನೋಕ್ಕಾಗಲಿಲ್ಲ. ಈಗ ಹೇಗಾಗ್ತಿದೆ ಅಂದರೆ ಅರ್ಧ ನಿದ್ದೆ. ಬಟ್ ನನಗೆ ಮಧ್ಯಾಹ್ನ ನಿದ್ದೆ ಮಾಡೋ ಅಷ್ಟು ಅಭ್ಯಾಸ ಇಲ್ಲ. ಯಾವ ಇವೆಲ್ಲ?
ಮಂಜಣ್ಣ ನೋಡಿ ವೀಡಿಯೋ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ನನ್ನ ಮಗಳದು ನೋಡಿ ಅವ್ರ ಮಗ ವೀಡಿಯೋ ಮಾಡಿದ್ದಾರೆ. ಒನ್ ಜಾಯಿಂಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಲಿ. ಅವರು ನಮ್ಮ ಕಿರಣ್ ಬ್ರೋ ಕ್ಲೋಸ್ ಫ್ರೆಂಡು. ಅವರು ಬಂದಿದ್ರು ನೆನ್ನೆ ಇನಾಗ್ರೇಷನ್ಗೆ. ಗಾಯ್ಸ್ ನೋಡಿ, ಇದು ಮಹಾರಾಷ್ಟ್ರದಿಂದ ನಾವೀಗ ಯು ಪಿ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಆ ಸುತ್ತ ಕಾಡು, ಈ ಕಡೆ ಕಾಡು ನೋಡಿ, ಈ ಕಡೆ ಕಾಡು. ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾಡಲ್ಲಿ ಪ್ರಾಣಿಗಳು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಬ್ರಿಡ್ಜ್ ಮಾಡಿದ್ದಾರೆ. ಫ್ಲೈಓವರ್ ಕೆಳಗಡೆ ಪ್ರಾಣಿಗಳು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ನಾವು ಮೇಲ್ಗಡೆ ಹೋಗ್ತೀವಿ, ಅದಕ್ಕೂ ತೊಂದರೆ ಆಗಲ್ಲ, ಈಗ ನಮಗೂ ತೊಂದರೆ ಆಗಲ್ಲ. ಇಲ್ಲಿ ನೇಚರ್ನು ಕಾಪಾಡಿ ಮತ್ತು ನಮ್ಮ ಟೆಕ್ನಾಲಜಿನೂ ಯೂಸ್ ಮಾಡಿಕೊಂಡು ಇಂಪ್ರೂವ್ ಮಾಡೋ ಥರ ಒಂದು ಇದಾಗಿದೆ. ಸಂತೋಷ್ ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಐತೆ, ಎಲ್ಲ ಫಾಲೋ ಮಾಡಿ. ಅಲ್ಲಿ ರೆಡ್ ಕಲರಲ್ಲಿ ಐತೆ ನೋಡಿ, ಅಲ್ಲಿ ನಾವು ಕಾಶಿ ಹೊಂಟಿವಿ ಅಂತ ಇದ್ದೀರಿ. ನೋಡೋಣ. ಕಾಶಿ, ಅಯೋಧ್ಯೆ, ಮಥುರ, ಆಗ್ರಾ ಓಕೆ ಅಣ್ಣ. ನಮ್ಮ ಹುಬ್ಳಿ ಮಂದಿ ಸಿಕ್ಕಿದ್ರು. ಹುಬ್ಳಿ ಮಂದಿ ಖಡಕ್ ಮಂದಿ. ಖುಷಿ ಆಯಿತು. ನಮ್ಮ ಗಾಡಿ ನೋಡೇ ಮಾತಾಡ್ಸಿದ್ರು. ಮಾತಾಡ್ಸಿ ಈಗ ಹೊರಡ್ತಿದ್ದಾರೆ. ಒಂದು ಟೀ ಕುಡಿಯೋಣ ಅಂತ ಬಂದೆ. ಹಾಂ ಮಕ್ಕಳಿ ಈಗ ಬಾರ್ಡ್ರು ಮಧ್ಯಪ್ರದೇಶ್ ಬಾರ್ಡ್ರ್ ಬಂದಿದ್ದೀವಿ. ಇದೇ ಟೋಲ್ ಹಿಂದಕ್ಕೆ ಮಹಾರಾಷ್ಟ್ರ, ಇದು ಮಧ್ಯಪ್ರದೇಶ್. ಟೀ ಕುಡಿಯೋದಕ್ಕೆ ನಿಲ್ಸಿದ್ದೀವಿ. ಎಲ್ಲ ಆದರ್ಶನ ಗೈಡ್ಲೈನ್ಸ್ ಕೂತ್ಗಳಲ್ಲಿ ಅದು ಹೇಳೋದು ಬೇಡ, ಅದು ಹೇಳ್ತೀವಿ. ಗೈಡ್ಲೈನ್ಸ್ ಅಂದರೆ ನೀವು ಮಾರ್ಗದರ್ಶನ ಅಂತ. ನೋಡಿ, ಹಸು ರೋಡ್ ಮಧ್ಯದಲ್ಲಿ ಸತ್ತು ಬಿದ್ದಿದೆ. ಯಾವುದೋ ಲಾರಿ ಹೊಡ್ಕೊಂಡು ಹೋಗಿದೆ ಅನಿಸುತ್ತೆ. ಮಧ್ಯಪ್ರದೇಶಲ್ಲಿ ಹಸುಗಳು ನಮ್ಮ ಕರ್ನಾಟಕದಲ್ಲಿ ನಾಯಿಗಳು ಹಂಗೆ ಸೇಮ್ ನಾಯಿಗಳ ಥರ ರೋಡಲ್ಲಿ ಓಡಾಡ್ತಿರುತ್ತೆ. ಈಗ ಡ್ರೈವರ್ ಭಯ ಅನ್ನೋದೇ ಇಲ್ಲ, ಅದಕ್ಕೆ ನುಗ್ತಾ ಇರುತ್ತೆ ಸುಮ್ಮನೆ. ನಾವು ಎಷ್ಟು 50ರಲ್ಲಿ ಹೋದ್ರೂ ಒಂದೊಂದು ಸತಿ ಗುದ್ಬಿಡ್ಬೇಕಾಗತ್ತೆ, ಅಂಥ ಪರಿಸ್ಥಿತಿಗಳು ಬರುತ್ತೆ. ನೋಡಿ, ಆದರ್ಶಣ, ಚಂದ್ರೋಣ, ಮಂಜಣ ಟೀ ಕುಡಿಯೋಕ್ಕೆಲ್ಲ ನಿಲ್ಸಿದ ತಕ್ಷಣ ಅದು ಕಾಣಿಸ್ತು. ಬೇಜಾರಾಯಿತು. ಇಲ್ಲಿ ಪರಿಸ್ಥಿತಿನೇ ಹಾಗೇ ಇದೆ, ಬೇಜಾರಾಗಬೇಕು ಅನ್ನೋ. ಹಸುಗಳು ತುಂಬ ಇದೆ. ಕೂಲ ಅವ್ರಲ್ಲಿ ಬಿಸಿಲು ಕಮ್ಮಿ ಆಗೋಯ್ತು ಇವತ್ತು. ನೋಡಿ, ನಿನ್ನೆ ಹೆವಿ ಬಿಸಿಲಿತ್ತು, ಇವತ್ತು ಬಿಸಿಲು ಕಮ್ಮಿ ಆಗೋಯ್ತು. ಫುಲ್ ಕಾಡು ವ್ಯೂ. ಒಟ್ಟಲ್ಲಿ ಗಾಡಿ ಓಡಿಸೋದಕ್ಕೆ ಒಂಥರ ಥ್ರಿಲ್ಲು. ಇದು ಮಧ್ಯಪ್ರದೇಶ ಇದು. ಇದು ಮಧ್ಯಪ್ರದೇಶ. ಕಾಡು ಒಂದೇ ಕಂಟಿನ್ಯೂಟಿ. ಅಲ್ಲಿ ಬ್ರಿಡ್ಜ್ ಥರ ಕಟ್ಟವ್ರು ಆ ಕಡೆ. ಇದ್ರಲ್ಲಿ ನೋಡಿ, ಮಹಾರಾಷ್ಟ್ರ ಪೂರ್ತಿ ಬ್ರಿಡ್ಜ್ ಥರ ಕಟ್ಬಿಟ್ಟವ್ರು ಕಾಡಿಗೆ. ಕೆಳಗಡೆ ಎಲ್ಲ ಕಾಡು, ಮೇಲ್ಗಡೆ ಎಲ್ಲ ಬ್ರಿಡ್ಜ್ ಥರ ಇತ್ತು. ಇವ್ರೇನು ಮಾಡವ್ರೆ, ಪೂರ್ತಿ ರೋಡ್ಗೆ ಫೆನ್ಸ್ ಹಾಕ್ಬಿಟ್ಟವ್ರೆ. ಇದೊಂದು ಟೆಕ್ನಾಲಜಿ. ಅದು ಮೇಲಿದ್ದೀವಿ. ಇದು ಬ್ರಿಡ್ಜ್ ಥರನೇ. ಅದೇ ಕೆಳಗಡೆ ಎಲ್ಲ ಪ್ರಾಣಿಗಳು ಓಡಾಡ್ಬೋದು ಅನ್ನೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸರ್. ನಾನು ಅನ್ನೋದು ಇದನ್ನ ನಮ್ಮ ಬಂಡೀಪುರಕ್ಕೆ, ನಾಗರಹೊಳೆ ಆ ಸೈಡೆಲ್ಲ ಕೇಳಿಸ್ತಿದ್ಯಾ? ಕಟ್ ವಾಯ್ಸ್ ಕಟ್ ಆಗೋಯ್ತು. ಈಗ ಕೇರಳದವರು ಎಷ್ಟೊಂದು ಜನ ಡೈಲಿ ಓಡಾಡ್ತಿರ್ತಾರೆ. ವಾಯ್ಸ್ ಬೇಕಾಯ್ತು. ಸರ್, ಇಲ್ಲಿ ಮಧ್ಯೆ ವಾಯ್ಸ್ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಡ್ರಾಪ್ ಆಗಿ ಹೋಗ್ತಿದೆ. ಅದು ಒಟ್ಟಲ್ಲಿ ಚೆನ್ನಾಗಿದೆ. ಇದು ಬಂಡೀಪುರದಲ್ಲಿ, ನಮ್ಮ ನಾಗರಹೊಳೆಲ್ಲ ಯೂಸ್ ಮಾಡ್ಬೋದು ಇದನ್ನೆಲ್ಲ. ಬಂಡೀಪುರ ನೋಡಿ ಗಾಯ್ಸ್, ಮಾತ್ರ ಕೆಳಗಡೆ ಇದು ಫುಲ್ಲು ಬ್ರಿಡ್ಜು, ಫ್ಲೈಓವರ್ ಫೀಲೇ ಬರಲ್ಲ ಆ ಥರ ಕಟ್ಟಿದ್ದಾರೆ ನೋಡಿ. 6 ಲೈನ್ ಅದುವೇ, ಈ ಕಡೆ 3 ಲೈನ್, ಆ ಕಡೆ 3 ಲೈನು. ಅದಕ್ಕೂ ಇದು ಬೇರೆ ಕಟ್ಟಿದ್ದಾರೆ ದೊಡ್ಡದಾಗೇನು, ಸುತ್ತ ಫೆನ್ಸ್ ಥರ. ಕಾಡ್ಗೆಲ್ಲೂ ಡಿಸ್ಟರ್ಬ್ ಮಾಡಿಲ್ಲ. ಒಂದು ಈ ರೋಡ್ಗೆಲ್ಲಾದ್ರೂ ಮಧ್ಯದಲ್ಲಿ ಮರ ಹೊಡೆದಿರ್ಬೋದು ಯಾರು ಬಿಟ್ರೆ,
ಇನ್ನು ಮಿಕ್ಕಿದ ಕಾಡಲ್ಲಿ ಎಲ್ಲೋ ಅದು ತೊಂದರೆನೇ ಕೊಟ್ಟಿಲ್ಲ ನೋಡಿ. ಕಾಡಿಗಾಗಲಿ ಪ್ರಾಣಿ ಪಕ್ಷಿಗಳಿಗೆ ನೋಡಿ, ಕೋತಿ ಓಡೋಗ್ತಿರೋದು. ಕೋತಿಗಳಿಗೆ ಏನು ಅಂದರೆ ರೋಡಿಗೆ ಬಂದರೆ ಏನಾದರೂ ತಿನ್ನಕ್ಕೆ ಕೊಡ್ತಾರೆ ಅಂತ. ದಯವಿಟ್ಟು ಯಾರೂ ಇಂಥ ಜಾಗಗಳಲ್ಲಿ ತಿನ್ನೋದು ಕೊಡೋಕೆ ಹೋಗಬೇಡಿ. ಅದು ಅದೇ ಆಸೆಯಲ್ಲಿ ಬಂದ್ಬಿಡುತ್ತೆ, ಗಾಬರಿಗೆ ಓಡೋಗೋ ಆ್ಯಕ್ಷನ್ಗಳಾಗುತ್ತೆ. ಅದಕ್ಕೂ ನಮ್ಮ ಥರನೇ ಫ್ಯಾಮಿಲಿ ಮಕ್ಕಳು ಎಲ್ಲ ಇರುತ್ತೆ. ನಮ್ಮಿಂದ ಅದರ ಒಂದು ಜೀವ ಹಾಳಾದರೆ ಜೀವನೇ. ಅದು ಮನುಷ್ಯಂದಾಗ್ಬೋದು, ನಮ್ದಾಗ್ಬೋದು, ಪ್ರಾಣಿಗಳದಾಗ್ಬೋದು, ಜೀವನೇ. ನೋಡಿ ಅಂಕಲ್ಗಳೆಲ್ಲ ಇವರು ಆದರ್ಶ ಅಂಕಲ್ಲು, ಇವ್ರು ಚಂದ್ರು ಅಂಕಲ್ಲು, ಆಮೇಲೆ ಅವರು ಮಂಜಣ್ಣ ಅಂಕಲ್ಲು ಅಂತ. ಎಲ್ರಿಗೂ ವಯಸ್ಸಾಗಿರೋದ್ರಿಂದ ಫುಲ್ ಸುಸ್ತಾಗ್ಬಿಟ್ಟಿದೆ, ನಿದ್ದೆ ಮಾಡ್ತಾಯಿದ್ದಾರೆ, ನಿದ್ದೆ ಬರ್ತಿದೆಯಂತೆ. ನಾವು ನೋಡಿ 40 ವರ್ಷ ಆದರೂ ಹೆಂಗ್ ಬಾಯಿ ಬರೀ ಡೌಗಳು ನಿದ್ದೆ ಬರ್ತಿಲ್ಲ. ಫೋರ್ಸ್ ಮಾಡಿ ಗಾಡಿ ಓಡಿಸ್ಬಾರ್ದು, ತಪ್ಪು. ಸುಮ್ಮನೆ ಕಾಮಿಡಿ ಮಾಡಿದ್ದು. ಯಾಕಂದರೆ ನಿದ್ದೆ ಬರ್ಬೇಕಾದ್ರೆ ಗಾಡಿ ಓಡಿಸ್ಬಾರ್ದು. ಅದು ಹೆಲ್ತ್ಗೂ ಪ್ರಾಬ್ಲಮ್ಮು ಮತ್ತು ಸೇಫ್ಟಿ ಪ್ರಿಕಾಷನ್ ಪ್ರಾಬ್ಲಮ್ಮು. ಅದಕ್ಕೆ ಸೈಡ್ಗೆ ಹಾಕಿದ್ದೀವೆಲ್ಲ. ಒಂದು ಅರ್ಧ ಗಂಟೆ ಮಲಗಿ ಮುಂದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಬಟ್ ನನಗೆ ನಿದ್ದೆ ಬರ್ತಿಲ್ಲ. ದಟ್ಸ್ ವೈ ಐ ಆಮ್ ಸೀಯಿಂಗ್ ದ ನೇಚರ್ ಆ್ಯಂಡ್ ಎಂಜಾಯಿಂಗ್ ದ ಲೋಕಲ್ ಪೀಪಲ್ಸ್. ನೋಡಿ ಹಳೇ ಕಾಲದ ಗಾಂಧಿ ಟೋಪಿ ಥರ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ. ಪ್ಲೇಸ್ ಇಸ್ ವೆರಿ ಗುಡ್. ನೋಡಿ ಮಧ್ಯದಲ್ಲಿ ಹೈವೇ, ಸುತ್ತ ಕಾಡು. ಸುತ್ತ ಹೇಗೆ ಮಾಡಿದ್ದಾರೆ ಅಂತಂದರೆ ಕರೆಕ್ಟಾಗಿ ಅದಕ್ಕೆ ಪಕ್ಷಿ ಪ್ರಾಣಿಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಫೆನ್ಸ್ ಹಾಕಿ, ಆ ಕಡೆ ಪ್ರಾಣಿಗಳು ಈ ಕಡೆ ಬರಬಾರ್ದು, ಈ ಕಡೆ ಪ್ರಾಣಿ ಆ ಕಡೆ ಬರಬಾರ್ದು ಅಂತ. ಒಂದು ನಿಮಿಷ ಕಳ್ಸಿ ಆಚೆ. ಮೋಡ ಆಕಾಶದಲ್ಲಿ